ಅಂದ್ರೆ ಇಲ್ಲಿಂದ ನವೆಂಬರ್ ಕ್ರಾಂತಿಯನ್ನು ಒಂದು ವಿಚಾರ ರಾಜ್ಯದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಕ್ರಾಂತಿ ಏನಾಗುತ್ತೋ ನನಗೆ ಖಂಡಿತವಾಗೂ ಗೊತ್ತಿಲ್ಲ. ಹೈಕಮಾಂಡು ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ತೊಗೊಂಡ್ರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಬಟ್ ನಾನು ಜನತೆಗೆ ಹೇಳ್ತೀನಿ, ಇವತ್ತೊಂದು ವಿಶೇಷವಾದ ದಿನ. ನಾನು ಇವತ್ತೊಂದು ಐತಿಹಾಸಿಕ ತೀರ್ಮಾನ ತೊಗೊತಾ ಇದ್ದೀನಿ ಶಾಸಕನಾಗಿ. ಮುದ್ದೇನಹಳ್ಳಿಯಲ್ಲಿ 600 ಬೆಡ್ಡೆಡ್ ಹಾಸ್ಪಿಟಲ್ ಬರ್ತಾಯಿದೆ. ಆದರೆ ಅಲ್ಲಿ ನೀರಿನ ಸಮಸ್ಯೆ ಇತ್ತು. ಕಳೆದ 10 ವರ್ಷದಿಂದ ಅಳುಬ್ರೂ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ. ನಗರಸಭೆಯವರಿಗೆ ನಾನು ಕನ್ವಿನ್ಸ್ ಮಾಡಿದ್ರೆ ಅವರು ಒಪ್ಪಲಿಲ್ಲ. ನಿನ್ನೆ ನಗರಸಭೆ ಟರ್ಮ್ ಮುಗಿದಿದೆ. ಈಗ ನಾನು ಕಮಿಷನರ್ನ ಮಾತಾಡಿದ್ದೀನಿ ನಿನ್ನೆಯಿಂದ. ಇವತ್ತೊಂದು ಘಟನೋತ್ತರ ಆದೇಶ ಅಂತಿರೋ ಸುಗ್ರೀವಾಜ್ಞೆ ಅಂತಿರೋ ಗೊತ್ತಿಲ್ಲ. ಮುದ್ದೇನಹಳ್ಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ನಾನು ಹರಿಸೋ ಅಂತಕ್ಕಂಥ ಆರ್ಡ್ರನ್ನ ಇವತ್ತು ಅಥವಾ ನಾಳೆ ಮಾಡ್ತಿದ್ದೀನಿ. ಮುದ್ದೇನಹಳ್ಳಿ ಅನ್ನೋ ಕ್ಷೇತ್ರದ ಪರವಾಗಿ ಪ್ರದೀಪ್ ಈಶ್ವರ್ ಇದ್ದಾರೆ, ಚಿಕ್ಕಬಳ್ಳಾಪುರದವ್ರು ಇದ್ದಾರೆ ಅಂತ. ಕಳೆದ 10 ವರ್ಷದಿಂದ ಆಗದೇ ಇರೋ ಕೆಲಸನ ನಾನು ಇವತ್ತು ಆ ಕೆಲಸ ಮಾಡ್ತಾಯಿದ್ದೀನಿ. ಜಕ್ಕಲ್ಮಡುಗುವಿಂದ ಅವ್ರಿಗೆ ಬೇಕಾಗಿರೋಷ್ಟು ನೀರು ಹರಿಸ್ತಾ ಇದ್ದೀನಿ. ಇದು ನಾನು ಮಧುಸೂದನ್ ಸಾಯಿವರೆಗೂ ಅವರು ಆಶ್ರಮಕ್ಕೆ ನಾನು ಕೊಡೋ ಗೌರವ ಸರ್. ನವೆಂಬರ್ನಲ್ಲಿ ಕ್ರಾಂತಿ ಆದರೆ ತಮಗೆ ಸಚಿವ ಸ್ಥಾನಗಳ ಕಾರ್ಯಕರ್ತರು ನಾನು ಖಂಡಿತವಾಗೂ ನಾನು ಸನ್ಯಾಸಿ ಅಲ್ಲ, ನನಗೂ ಆಸೆ ಇದೆ. ನಾನು ಬಲಿಜ ಸಮುದಾಯದಲ್ಲಿ ಒಬ್ಬನೇ ಇರೋದರಿಂದ ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಸಿಗದೇ ಇದ್ದರೂ ನನಗೆ ಬೇಜಾರಿಲ್ಲ. ಕೇಳಿದ್ದೀವಿ, ನಮ್ಮ ಧರ್ಮ. ನನ್ನ ಉಸ್ತುವಾರಿ ಸಚಿವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಕೊಟ್ಟರು ಸಂತೋಷ, ಕಂಟಿನ್ಯೂ ಮಾಡಿದ್ರು. ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಕೊಟ್ಟರು ಸಂತೋಷ, ಇಲ್ಲ ನಮ್ಮ ಸೀತಣ್ಣ ಸರ್ ಕೊಟ್ಟರು ಸಂತೋಷ. ಮಿನಿಸ್ಟ್ರವರೇ ಕಂಟಿನ್ಯೂ ಆದರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ಸಹಕರಿಸ್ತೀವಿ. ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಸಿಕ್ಕಿದ್ರೆ ನಾನು ಮಿನಿಸ್ಟರ್ ಸಹಕರಿಸ್ತೀವಿ. ನನಗೆ ಸಿಕ್ಕಿದ್ರೆ ಅವರಿಬ್ಬರು ಸಹಕರಿಸ್ತಾರೆ, ಇಲ್ಲ ಸೀತಣ್ಣಗೆ ಸಿಕ್ಕಿದ್ರೆ ಅನ್ಕಂಡೀಷನಲಿ ಸಹಕರಿಸ್ತೀನಿ. ಯಾಕೆಂದರೆ ಸೀತಣ್ಣವರು MS ರಾಮಯ್ಯ ಅವ್ರ ಕುಟುಂಬದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಸೀತಣ್ಣವರು ಎಲಿಜಿಬಲ್ ಇದ್ದಾರೆ, ಅವ್ರಿಗೂ ಸಿಗಲಿ ಸಂತೋಷ. ನನಗೆ ಸಿಕ್ಕಿದ್ರು ಅವ್ರು ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಸರ್. ಇವತ್ತು ರಾಜ್ಯಾದ್ಯಂತ ತಮ್ಮ ಬೆಂಬಲಿಗರ ಅಭಿಮಾನಿಗಳು